ಹಾಯ್ ನಮಸ್ಕಾರ ಎಲ್ರಿಗೂ ಹೇಗಿದ್ರೆ ಚೆನ್ನಾಗಿದ್ರೆ ಅಂತ ಅನ್ಕೊತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ಲಾಗ್ ಏನಪ್ಪ ಅಂತಂದರೆ ಅಕ್ಕನವ್ರು ಬಂದಿದ್ರಲ್ವ, ಅವರೆಲ್ಲರನ್ನ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಈಗ 7:15 ಮಹಾಮಂಗಳಾರತಿ ನಡೀತಾ ಇದೆ. ಸೊ ಹಂಗಾಗಿ ಅವ್ರನ್ನ ಕರ್ಕೊಂಡೋಗಿ ದರ್ಶನ ಮಾಡಿಸೋಣ ಅಂತಂದೇಳಿ ಎಲ್ಲರೂ ಕಾಯಿ ತೊಗೊಂಡು ಬಂದಿದ್ದರು. ಸೊ ಹಂಗಾಗಿ ಹೊರಗಡೆನೇ ಕಾಯಿ ಹೊಡೆಯೋದಿತ್ತಲ್ವ, ಅಲ್ಲೇ ಕಾಯಿ ಹೊಡ್ಕೊಂಡು ಈಗ ಪೂಜೆ ಸ್ಟಾರ್ಟ್ ಆಗಿದೆ ಒಳಗಡೆ. ಈಗ ಪೂಜೆಗೆ ಹೋಗಿ ಎಲ್ಲ ನಮಸ್ಕಾರ ಮಾಡ್ಕೊಂಡು ಬರ್ತೀನಿ. ಒಳಗಡೆ ವಿಡಿಯೋ ಮಾಡೋಂಗಿಲ್ಲ, ಸೊ ಹಂಗಾಗಿ ನಾನು ವಿಡಿಯೋ ಅದನ್ನ ಮಾಡಲ್ಲ. ಓಕೆನಾ. ನಿಮಗೂ ದೇವ್ರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ದರ್ಶನ ಮುಗಿಸ್ಕೊಂಡು ಆಚೆ ಬಂದಿದ್ದೀವಿ. ಈಗ ಫೋಟೋಸ್ ತೊಗೊತೀನಿ ಅಂತ ಹೇಳಿದರು, ಅದಕ್ಕೋಸ್ಕರ ಇಲ್ಲಿ ಫ್ರಂಟ್ ನಿಲ್ಲಿಸಿ ಫೋಟೋ ತೆಗೋಣ ಅಂತ ಅಂದ್ಕೊಂಡು ಯಾರೋ ತೆಕ್ಕೊತಾ ಇದ್ರು, ಅದಕ್ಕೆ ಸ್ಟಾಪ್ ಮಾಡ್ಕೊಂಡ್ವಿ ನಾವು. ಓಯ್ ಸಂಗೀತ, ಅಲ್ಲಿ ನಿಂತ್ಕರ ಫೋಟೋ ತೆಗಿತೀನಿ. ಹೋಗು ಫೋಟೋ ಹಾಂ ಬರ್ರಿ ಅಕ್ಕ, ಹಿಂಗೆ ಬರ್ರಿ ಅಕ್ಕ ಹಿಂಗೆ. ಏನು ಮಳೆ ಸ್ಟಾರ್ಟ್ ಆಗ್ಬಿಟ್ಟತ್ತಲ್ಲ. ಯಾರಿಗೇನು ಕೊಡೋಕಿ ಸ್ವಲ್ಪ ಹೋಗ್ಯವ ಅಲ್ಲೋಗ್ಯವ ಅಲ್ಲೇ ನಮಸ್ಕಾರ ಮಾಡ್ಕೊಳ್ರಿ. ಕ್ಲೋಸ್ ಆಗ್ಬಿಟ್ಟೈತಿ. ಅಯ್ಯೋ ಕ್ಲೋಸ್ ಮಾಡಿಬಿಟ್ಟಾರ. ಮಮ್ಮಿ ಅನ್ಬಾರ್ದು ಗುಂಡ, ಅಮ್ಮ ಅನ್ಬೇಕು. ಅದೇ ಸರಿ, ಹೋಗ್ರು ಯಾವ ಬರೀ ಹೋಗೋಣ್ರಿ. ಹೌದೌದು ಇದೆ, ಕೊಡ್ತೀವಿ ಬಿಡಿ. ವೆಂಕಟೇಶ್ವರ ಸ್ವಾಮಿ, ದತ್ತಾತ್ರೇಯ ಸ್ವಾಮಿ ಮತ್ತು ಬೃಂದಾವನ ಎಲ್ಲ ದೇವಿ ದರ್ಶನ ಆಯಿತು. ಈಗ ಏನಂದರೆ ಪ್ರಸಾದಕ್ಕೆ ದಾಸೋಹ ನಡೆಯುತ್ತಲ್ವ, ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ. ಎಲ್ಲರೂ ಪ್ರಸಾದ ತಿನ್ಕೊಂಡು ಹೋದರೆ ಆಯಿತು ಅಂತ ಹೇಳಿದರು. ಸೊ ಹಂಗಾಗಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಎಷ್ಟು ಫ್ಯಾಮ್ಲಿ ನೋಡಿ, ಇನ್ನೂ ಕೆಲವರೆಲ್ಲ ಬಂದಿಲ್ಲ. ಎಷ್ಟೇ ಫ್ಯಾಮ್ಲಿ. ಮೊನ್ನೆಲ್ಲ ಡ್ಯಾಮ್ ನೋಡ್ಕೊಂಡು ಬಂದ್ವಿ. ಇವತ್ತು ದೇವಸ್ಥಾನ ಎಲ್ಲ ನೋಡಿಕೊಂಡು ಇನ್ನೇನು ನಾಳೆಗೆಲ್ಲ ಹೊರಡ್ತಾರೆ ಅವರು. ಇರಷ್ಟು ದಿನ ತುಂಬ ಚೆನ್ನಾಗಿ ನೋಡ್ಕೋಬೇಕಂತಂದೇಳಿ ನನ್ನ ಆಸೆ. ತುಂಬ ಖುಷಿ ಆಯಿತು ನನಗಂತ ಇವ್ರು ಬಂದಿದ್ದು ನೋಡಿ ಎಲ್ಲರೂ. ಕತ್ಲ ಕಾಣಿಸೋಳ್ರಿ. ಊಟ ಆಯಿತು, ಇವಾಗ ಹೋಗ್ತಾ ಇದ್ದೀವಿ ಮನೆಗೆ. ಇನ್ನು ಥ್ಯಾಂಕ್ಸ್ ಫಾರ್ ವಾಚಿಂಗ್, ಧನ್ಯವಾದಗಳು. ಮತ್ತೆ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್. ವಿಡಿಯೋ ಹಾಯ್ ಮಾಡ್ರಿ ಎಲ್ಲರಿ. ನಮ್ಮ ಜಡಮ್ಮ ಕಾಯಿ ಮಾಡಿಲ್ಲ ಅಂತ ಅಕ್ಕ ಮತ್ತು ಎಲ್ಲರು ಬಂದಿದ್ರಲ್ವ, ಅವರು ನನ್ನ ಹತ್ರನೇ ಎಣ್ಣೆ ತೊಗೊಂಡು ಹಚ್ಕೊಳ್ಳೋದು ಈಗ ಅವ್ರ ಕೂದಲಿಗೆಲ್ಲ. ಅದಕ್ಕೆ ಅವ್ರು ಮೊದಲೆಲ್ಲ ಹಚ್ಕೊತಾ ಇರಲಿಲ್ಲ. ನಾನು ಇವಾಗ ರೆಡಿ ಮಾಡ್ತೀನಲ್ವ ಮನೆಯಲ್ಲೇ, ಸೊ ನಮಗೂ ಕೊಡು ಅಂತಂದು ಹೇಳಿ ಕೇಳಿದರು. ಮತ್ತು ಈಗ ಹೆಂಗೋ ಇಲ್ಲಿಗನ ಬಂದಿದ್ದಾರೆ, ಒಂದು ಸ್ವಲ್ಪ ಜಾಸ್ತಿ ಮಾಡಿ ಕೊಟ್ಬಿಟ್ರು ಆಯಿತು ಅಂತಂದೇಳಿ ಒಬ್ಬೊಬ್ರಿಗೂ ಅರ್ಧ ಲೀಟ್ರು ಈ ಥರ ಮಾಡೋಣ ಅಂತಂದೇಳಿ ಸ್ವಲ್ಪ ಹಾಕಿ ಮಾಡ್ತಾಯಿದ್ದೀನಿ ಇವಾಗ. ಮತ್ತು ಅಲ್ಲಿಂದ ಇಲ್ಲಿಗೆ ಬಂದು ತೊಗೊಂಡೋಗೋಕ್ಕಾಗಲ್ಲ ಅವರು ಪಾಪ. ನಾನು ಮತ್ತಿನ್ನೇನು ಸ್ವಲ್ಪ ಕಳ್ಸೋದು ಅವ್ರಿಗೆ. ತುಂಬ ಜನ ಇದ್ದಾರಲ್ವ ಮನೇಲಿ, ಎಲ್ಲರೂ ಇದೇ ಆಯಿಲ್ ಯೂಸ್ ಮಾಡೋದು, ಏರ್ ಗ್ರೋತ್ ಆಯಿಲು. ಮತ್ತು ನನ್ನ ಕಸ್ಟಮರೂ ಕಾಲ್ ಮಾಡಿದರು, ಅವರಿಗೆ ಬಿಳಿ ಕೂದಲು ಇತ್ತಂತೆ. ಇವಾಗ ಸ್ವಲ್ಪ ರೆಡ್ಡಾಗಿ ಕೆಂಪಾಗಿ ಕೂದಲು ಬ್ಲ್ಯಾಕ್ ಆಗ್ತಾಯಿದೆ ಅಂತ ಹೇಳಿದರು. ಅವ್ರಿಗೂ ಎಣ್ಣೆ ಬೇಕಂತ ಹೇಳಿದ್ದಾರೆ. ಅವ್ರಿಗೂ ಒಂದು 7 ಬಾಟಲು ರೆಡಿ ಮಾಡಿದ್ದೀನಿ ಅವ್ರಿಗೆ ಮತ್ತು ನನ್ನ ಅಕ್ಕ ಅವ್ರಿಗೆ.
ರೆಡಿ ಮಾಡ್ತಾ ಇದ್ದೀನಿ ನೋಡಿ. ನಿಮ್ಗೆ ಯಾರಿಗಾದ್ರೂ ಏರ್ ಗ್ರೋತ್ ಆಯಿಲ್ ಬೇಕಂದರೆ ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಓಕೆ, ತುಂಬ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಅವರಿಗೆ ಫಸ್ಟ್ ನಾನು ಒಬ್ಬ ಕಸ್ಟಮರ್ ಕಾಲ್ ಮಾಡಿದ್ರು. ಅವರಿಗೆ ತಲೆ ಕೆರ್ತಾ ಇತ್ತಂತೆ, ಜಾಸ್ತಿ ಡಾಂಡ್ರಪ್ಪ ಆ ಥರ ಎಲ್ಲ ಇತ್ತಂತೆ. ಡಾಕ್ಟರ್ ಹತ್ರ ಎಲ್ಲ ತೋರಿಸಿದ್ದೀನಿ, ಕಡಿಮೆ ಆಗಿರಲಿಲ್ಲ. ನಿಮ್ಮ ಎಣ್ಣೆ ಹಚ್ಚಿದ ಮೇಲೆ ನನಗೆ ತಲೆ ಕೆರೆತ ಅದೆಲ್ಲ ಕಡಿಮೆ ಆಗಿದೆ, ತುಂಬ ಚೆನ್ನಾಗಿದೆ. ಮತ್ತು ಕೂದಲು ಸೀಳ್ತಾ ಇತ್ತಂತೆ, ಅದನ್ನು ಕಡಿಮೆ ಆಗಿದೆ. ಮತ್ತು ಬ್ಲಾಕ್ ಆಗ್ತಾಯಿದೆ ಕೂದಲು, ಬೆಳೀತಾ ಇದೆ. ಸೊ ಹಂಗಾಗಿ ಇನ್ನೊಂದು 2 ಬಾಟಲ್ ಕಳಿಸಿ ಅಂತಂದು ಹೇಳಿ ಕಾಲ್ ಮಾಡಿದರು. ತುಂಬ ಖುಷಿ ಆಯಿತು ಈ ಥರ ಕೇಳಿ. ಈಗ ಅಕ್ಕನವ್ರ ಜೊತೆಗೇ ಈ 7 ಬಾಟಲ್ ಕಳಿಸ್ತಾ ಇದ್ದೀನಿ. ಯಾಕಂದರೆ ಇನ್ನೊಂದು 2-3 ಅಲ್ಲೇ ಇರೋರೇ ಕೇಳಿದ್ದಾರೆ ನಮ್ಮ ಅಕ್ಕ ಊರಲ್ಲಿ, ಅವ್ರಿಗೂ ಕಳಿಸ್ತಾ ಇದ್ದೀನಿ. ಯಾರಿಗಾದ್ರೂ ಏರ್ ಗ್ರೋತ್ ಆಯಿಲ್ ಬೇಕಂದರೆ, ಏರ್ ಫಾಲ್ ಆದರೆ, ಡೆಲಿವರಿ ಆದಮೇಲೆ ತುಂಬ ಏರ್ ಫಾಲ್ ಆಗ್ತಾ ಇರುತ್ತೆ, ಅವ್ರೂ ಯೂಸ್ ಮಾಡ್ಬೋದು. ಬಾಯ್ಸ್ ಆಗಲಿ ಗರ್ಲ್ಸ್ ಆಗಲಿ ಯಾರು ಬೇಕಾದರೂ ಯೂಸ್ ಮಾಡ್ಬೋದು. ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳೋಕ್ಕೆ ಆಲ್ ಓವರ್ ಕರ್ನಾಟಕ ಅವೈಲೇಬಲ್ ಇದೆ. ಯಾವಾಗ ಬೇಕಾದರೂ ನೀವು ಆರ್ಡರ್ ಕೊಡ್ಬೋದು. ಹಂಗೆ ಇರೋದು. ಅಯ್ಯೋ ಋತು ಕಮಲಮ್ಮಜ್ಜಿ ಋಷಿ ದಡಮ್ನವ್ರನ್ನೆಲ್ಲ ಊರಿಗೆ ಕಳ್ಸಿ ಬಂದೆ ಮಗಳೇ. ಅಯ್ಯಯ್ಯಯ್ಯ ಅಯ್ಯೋ ಅದೇ ಆ ಬಾಟ್ಲಿ ಬಿಟ್ಟು ಬಂದಿನಿ ಅಂದರೆ ತಲೆಗೆ ಹೊಡ್ಕೊಂತಾಳೆ ಕೈ. ಅಯ್ಯೋ ಮರ್ತು ಬಂದಿವ ಅಂತಂದೇಳಿ ಆ ಥರ ತಲೆ ಕೈ ಇಟ್ಕೊಂತಾಳೆ. ಅಯ್ಯಯ್ಯ ಖುಷಿ. ದಡಮ್ನವ್ರು ಇನ್ನೇನು ಊರಿಗೆ ಹೋದ್ರು ಮಗಳೇ. ಹೌದಾ? ಪಾಪ ಸರಿಯಾಗಿ ಊಟನೇ ಮಾಡ್ಲಿಲ್ಲ ಮನ್ಯಾಗ, ಅದಕ್ಕೆ ಏನಾದ್ರು ತಗೊಂಡ್ ಬನ್ನಿ ಅಂತೆ. ಒಳ್ಳೇದಾಯ್ತು ಬಿಡ್ರಿ. ದಾರಿಗೆ ಹೋಗ್ಬೇಕಾದ್ರೆ ತಿನ್ಕೊಂಡು ಹೋಗ್ತಾರೆ ಪಾಪ. ಅಕ್ಕ ಅಮೃತ ಮತ್ತು ಉಷಾ ಎಲ್ಲರೂ ಅಕ್ಕನವರೆಲ್ಲ ಬಂದಿದ್ರಲ್ವ, ಅವರೆಲ್ಲರೂ ಊರಿಗೆ ಹೋದ್ರು ಈಗ ಜಸ್ಟ್ ಬಿಟ್ಟು. ಮತ್ತು ನಾವು ರಿಟರ್ನ್ ಹೋಗ್ತಾ ಇದ್ವಿ. ರೂಪಕ್ಕನ ಮಗ ಸಾತ್ವಿಕನು ಜೊತೆಗೆ ಬಂದಿದ್ದರು. ನಾನು, ಋಷಿ, ಋತಿಕಾ ಮತ್ತು ನಮ್ಮ ಯಜಮಾನ್ರು ಕಾರ್ ತೊಗೊಂಡೋಗಿದ್ವಿ. ಒಂದು ಸ್ವಲ್ಪ ಜನ, ಇನ್ನೂ ಸ್ವಲ್ಪ ಜನ ಕಾರ್ ಹಿಡಿಸ್ತಿಲ್ಲ, ಸೊ ಆಟೋ ಮಾಡಿಕೊಂಡು ಹೋಗಿದ್ವಿ. ಅವ್ರನ್ನ ಬಿಟ್ಟು ಕಾಸಿ ಇವಾಗ ಬಸ್ ಹತ್ತಿಸಿ ಬಂದಿದ್ದೀವಿ. ಈಗ ಮನೆಗೆ ಹೋಗ್ತಾ ಇದ್ದೀವಿ ನಾವು. ಇಷ್ಟು ದಿನ ಮನೇಲಿ ಗದ್ಲು ಚೆನ್ನಾಗಿತ್ತು, ಎಲ್ಲರೂ ಬಂದಿದ್ದರು. ಈಗ ಮತ್ತು ಇನ್ನೊಂದು ಏನಂದರೆ ಉಷಾ ಅಮೃತ ಇಷ್ಟು ದಿನ ತುಂಬ ಚೆನ್ನಾಗಿ ಹೆಲ್ಪ್ ಮಾಡಿದ್ರು. ಇವಾಗ ಊರಿಗೆ ಹೋಗಿಬಿಟ್ರು, ಸ್ವಲ್ಪ ಇವಾಗ ಕಷ್ಟ ಆಗುತ್ತೆ. ತುಂಬ ಚೆನ್ನಾಗಿದ್ವಿ ಹೊಂದ್ಕೊಂಡು. ಇವಾಗ ಬೇಜಾರು. ಆಮೇಲೆ ಇವಾಗ ನನ್ನ ಮಕ್ಕಳದು ತೂಕ ಮತ್ತು ವೇಟ್ ಚೆಕ್ ಮಾಡಿದ್ವಿ. ಅದು ತಿರ್ಗಾ ಮರುದಿನ ಈ ಥರ ನಾನು ವೀಡಿಯೋ ಮಾಡಿ ಅದನ್ನು ಹಾಕ್ತೀನಿ, ಎಷ್ಟಿದ್ರು ಏನು ಅಂತಂದೇಳಿ. ಈ ಲಾಗು ಇದೆ ಅಕ್ಕನವ್ರು ಕಳಿಸಿದ್ದು, ದೇವಸ್ಥಾನಕ್ಕೆ ಹೋಗಿದ್ದು ಆಗಿತ್ತು. ಸೊ ಹಂಗಾಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್, ಧನ್ಯವಾದಗಳು. ಮತ್ತು ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.